ಅಮ್ಮನನ್ನು ಕಳ್ಕೊಂಡು 1 ವರ್ಷಗಳು ಕಳೀತಾ ಬಂತು. ಬಟ್ ದೈಹಿಕವಾಗಿ ಲೀಲಾವತಿ ಅಮ್ಮ ಮರೆಯಾಗಿರ್ಬೋದು, ಬಟ್ ಸಿನಿಮಾಗಳ ಮೂಲಕ, ಸಾಮಾಜಿಕ ಕೆಲಸಗಳ ಮೂಲಕ ಸಾಕಷ್ಟು ಇಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳಾಗಲಿ, ಒಂದು ಪ್ರತಿಯೊಂದು ಗಿಡಮರಗಳಲ್ಲೂ ಕೂಡ ನಾವು ಅಮ್ಮನನ್ನು ಕಾಣ್ತೇವೆ. ಸೊ ಅಮ್ಮನನ್ನು ಈ ಕ್ಷಣ ಹೇಗೆ ನೆನಪು ಮಾಡ್ಕೊಳ್ತೀರಿ? ನಡೆಯೋ ಪ್ರತಿಯೊಂದು ಹೆಜ್ಜೆ, ನಾಡೋ ಪ್ರತಿ ಉಸಿರು, ಆಮೇಲೆ ತಿರುಗಿ ನೋಡುವಂಥ ಅಮ್ಮ ಬಿಟ್ಟು ಹೋಗಿರುವಂಥ ಗಿಡ ಮರಗಳು, ಬಾಯಿಲ್ದಿರೋ ಜೀವಗಳು ಭಾರಿ ನನ್ನನ್ನು ಅಮ್ಮ ನಾನು ಇಲ್ಲೇ ಇದ್ದೀನಿ ನಾನು ನೋಡು ಅಂತ ಕಾಡ್ತಾ ಇರ್ತವೆ. ಆದರೆ ಎಷ್ಟೊತ್ತಿಗೆ ಎಷ್ಟು ಮಾಡಿ ನೋಡಿದ್ರು ಕೂಡ ಹೋಗಿ ಕೂತ್ಕೊಳ್ಳುವಾಗ ಎಲ್ಲೋ ಒಂದು ಕಡೆ ಒಂಟಿತನನೇ ಕಾಡುತ್ತೆ. ಏನು ಈ ತಾಯಿ, ಏನು ಈ ವಸ್ತು ಇಷ್ಟು ದೊಡ್ಡದಪ್ಪ ಅಂತಂತ ಅನಿಸ್ಬಿಡುತ್ತೆ. ಇಷ್ಟೊಂದು ಪ್ರೀತಿ ಅಮ್ಮ ನಮಗೆ ಕೊಡಬಾರ್ದಾಗಿತ್ತು ಅಂತಂತ ಅನ್ನಿಸ್ತಿದೆ ನಮಗೆ. ಹೇಗೆ ಇದನ್ನು ಜೀರ್ಣಿಸ್ಕೊಳ್ಳೋದು ಅಂತ ನನಗೆ ಗೊತ್ತಿಲ್ಲ. ಅವರು ನಮ್ಮ ಜೊತೆಲಿ ಇಲ್ಲ ಅನ್ನುವಂಥದ್ದು ಬಾಯಿನಲ್ಲಿ ನಾವು ಮಾತಾಡ್ಬೋದೇ ಹೊರತು ಅವ್ರು ಇಲ್ದಿರ ನಾನು ಇದ್ದೀನಿ ಅನ್ನುವಂಥದ್ದು ನನಗೆ ಹೇಗೆ ಅಂತಲೇ ನನಗೆ ಅರ್ಥ ಆಗ್ತಾ ಇಲ್ಲ. ನನ್ನನ್ನು ನಾನೇ ಅರ್ಥ ಮಾಡ್ಕೊಳಕ್ಕಾಗ್ತಾ ಇಲ್ಲ, ನಮ್ಮಮ್ಮ ಅರ್ಥ ಮಾಡ್ಕೊಳ್ಳೋರು. ಆರ ನಂತರ ಯಾರು ಅರ್ಥ ಮಾಡ್ಕೋತಾರೆ ನನಗೆ ಗೊತ್ತಿಲ್ಲ. ಬಹುಶಃ ಅವರು ಬಿಟ್ಟು ಹೋಗಿರುವಂಥ ಕರ್ತವ್ಯ, ಅವ್ರು ಹೇಳಿರುವಂಥ ಮಾತು, ಇದರೊಂದಿಗೆ ಹೆಜ್ಜೆ ಇಡ್ತಾ ಎಲ್ಲ ಮುಗಿಸಿ ನಮ್ಮ ಹೆಜ್ಜೆನೂ ಅದರೊಂದಿಗೆ, ಅಮ್ಮನ ಮಾತಿನೊಂದಿಗೆ, ಅಮ್ಮನ ನೆನಪಿನೊಂದಿಗೆ, ಅಮ್ಮ ಹೇಳಿರುವಂಥ ಕರ್ತವ್ಯಗಳೊಂದಿಗೆ ನಮ್ಮ ಹೆಜ್ಜೆನೂ ಇಡ್ತಾ ನಮ್ಮ ಅಂತಿಮ ಯಾತ್ರೆಯನ್ನು ಸಂತೋಷವಾಗಿ ನಾವು ಮುಗಿಸ್ಕೊಂಡು ಹೋಗ್ಬೇಕು. ಈ ಪ್ರಪಂಚ ಬಿಟ್ಟು ಹೋಗುವಾಗಿದೆ ಮುಖ್ಯ ಅಂತ ಅನ್ನಿಸ್ತಾ ಇದೆ ಪ್ರತಿ ಹೆಜ್ಜೆಯಲ್ಲೂ. ಬಹುಶಃ ಇಲ್ಲಿ ನಾನಿರ್ತೀನಿ, ನಾನಿರಲ್ಲ, ಈ ಎರಡೂ ತುಂಬ ವಿಚಿತ್ರವಾಗಿದೆ. ನಾನು ಇರ್ತೀನಿ ಅಂತ ಹೇಳೋಕ್ಕೂ ನಮ್ಗೆ ಅಧಿಕಾರ ಇರಲ್ಲ, ನಾನಿದ್ದು ನಾನು ಇಲ್ಲವೇ ಇಲ್ಲ ಅಂತಂದು ಹೇಳೋಕ್ಕೂ ಆಗಲ್ಲ, ನಾನು ಹೋಗ್ತೀನಿ ಅಂತ ಹೇಳೋಕ್ಕೂ ಆಗಲ್ಲ. ಹೋದ್ಮೇಲೆ ಅವ್ರು ಹೋದರು ಅಂತ ಹೇಳೋಕ್ಕೆ ಸಾಧ್ಯನೇ ಹೊರತು ನಾನಾಗಿ ನಾನೇನು ಹೇಳೋಕ್ಕೆ ಸಾಧ್ಯ ಇಲ್ಲ. ಈ ಥರ ಒಂದು ಏನು ಹೇಳ್ತೀರಾ, ಅದೊಂದು ಸಂದಿಗ್ಧ ಪರಿಸ್ಥಿತಿ ಆಗುತ್ತೆ, ಹಿಂಸೆ ಆಗುತ್ತೆ. ಮನುಷ್ಯ ಯೋಚನೆ ಮಾಡಿದಾಗ ಕಷ್ಟ ಆಗುತ್ತೆ. ಇದು ನನ್ನ ತಾಯಿಯವ್ರನ್ನ ನಾನು ನೆನೆಸ್ಕೊಡೋ ರೀತಿ. 1 ವರ್ಷ ಆಗ್ತಾ ಬಂತು. ಪುಣ್ಯ ಸ್ಮರಣೆ ಮಾಡೋದಕ್ಕೂ ಮೊದಲು ಅಂದರೆ ಡಿಸೆಂಬರ್ 5ಕ್ಕೆ ನಾವು ಯಾಕೆ ಅಮ್ಮನ ಒಂದು ದೇಗುಲ ಅಂತ ನೀವು ಕರಿತಾ ಇದ್ದೀರಿ. ಸೊ ಅಫ್ಕೋರ್ಸ್ ನಾವು ಕೂಡ ದೇವಸ್ಥಾನ ಅಂತಲೇ ಭಾವಿಸ್ತೀವಿ. ಈ ಒಂದು ಸ್ಮಾರಕದ ಉದ್ಘಾಟನೆ ಡಿಸೆಂಬರ್ 5ನೇ ತಾರೀಕು ಅದ್ದೂರಿಯಾಗಿ ಮಾಡ್ತಿದ್ದೀರಿ. ಸೊ ಅದ್ರ ಬಗ್ಗೆ ಮಾತಾಡೋದಾದ್ರೆ, ದೇಗುಲ ಯಾಕೆ ತುಂಬ ದೀರ್ಘವಾಗಿ ನಾನು ಯೋಚನೆ ಮಾಡಿದೆ. ಫಸ್ಟು ನನ್ನನ್ನು ಮಗ ಅನ್ನೋದಕ್ಕೂ ಮುಂಚೆ ಅವರು ಸುತ್ತು ನೋಡಿ ಯಾರು ನಮ್ಮನ್ನು ನೋಡ್ಕೋತಾರೆ, ನಮ್ಮವರೆಲ್ಲ ಯಾರಿದ್ದಾರೆ, ಅವರಿಂದ ನಾವು ಬಾಳಿದ್ದೀವಿ, ಬದುಕಿದ್ದೀವಿ, ದಿನ ನಮ್ಮ ಸೇವೆ ಮಾಡ್ತಾ ಇದ್ದಾರೆ. ನನ್ನ ಮಗನಿಗಿಂತ ಅವ್ರು ಮುಖ್ಯ, ಯಾಕಂದರೆ ಅವರಿದ್ರೇ ನನ್ನ ಮಗ ಬದುಕಕ್ಕೆ ಸಾಧ್ಯ ಅಂತ ಯೋಚನೆ ಮಾಡಿದವ್ರು ನನ್ನ ತಾಯಿ. ಅದು ಸ್ವಾರ್ಥ ಇದ್ದರೂ ಕೂಡ ಬೇರೆಯವರೆಲ್ಲ ಚೆನ್ನಾಗಿದ್ದರೆ ನನ್ನ ಮಗ ಚೆನ್ನಾಗಿರ್ತಾನೆ ಅನ್ನುವಂಥ ಉದ್ದೇಶನೇ ಒಬ್ಬ ಭಗವಂತನಿಗೆ ಮಾತ್ರ ಬರೋಕ್ಕೆ ಸಾಧ್ಯ. ಅಲ್ಲಿ ಅವನ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಅವನ ಉದ್ದೇಶ ನಮ್ಗೆ ಗೊತ್ತಾಗುತ್ತೆ. ಇದು ಕಂಡು ದೇವರು ನನ್ನ ತಾಯಿಯವರು ಇಲ್ಲಿ. ಹಾಗಾಗಿ ಅಪರಾವತಾರ ಅವರ ಉದ್ದೇಶನೇ ಏನು, ಭಗವಂತನ ಉದ್ದೇಶ ಏನಿತ್ತು, ನನ್ನ ತಾಯಿಯವ್ರ ಉದ್ದೇಶ ಅದೇ ಇತ್ತು. ಒಂದು ಬಾಯಿಲ್ದಿರ ಜೀವ ನರಳ್ತಾ ಇದ್ರೆ ಊಟ ಎಲ್ಲವನ್ನು ಬಿಟ್ಟು ಅದನ್ನು ಕರ್ಕೊಂಡು ಫಸ್ಟ್ ಡಾಕ್ಟರ್ ಹತ್ರ ಹೋಗಿ ಸರಿಯಾಗಿ ಅದು ಸುಧಾರಿಸಿದ ಮೇಲೆ ಬಂದು ಊಟ ಮಾಡೋರು ನನ್ನ ತಾಯಿಯವರು. ಆ ಮಟ್ಟದವರು ಅವರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.